ಬೇರೆ ಯಾರ್ದು ಡೆಲ್ಲಿ ಮ್ಯಾಚು KKR ನೋಡೋದಿಲ್ಲ. RCB ಯಾಕೆ ನೋಡ್ತೀವಿ? ನಮ್ದು ನಮ್ದು ಅಂತ ಬಂದ್ರೆ ಯಾವುದನ್ನೇ ಆಗ್ಲಿ ಯಾರನ್ನೇ ಆಗ್ಲಿ ಬಿಟ್ಕೊಡಲ್ಲ. ಮಾಣಿಕ್ಯ ಫಿಲಮ್ ಅಲ್ಲಿ ಜೀವ ನಮ್ ಜೀವ ಅನ್ನೋ ಸಾಂಗ್ ಇದೆಯಲ್ಲ, ಆ ಸಾಂಗ್ ನ ವಿರಾಟ್ ಕೊಹ್ಲಿ ವರ್ಷನ್ ಅಲ್ಲಿ ಮಾಡಿದ್ದಾರೆ. ಬನ್ನಿ ಕೇಳೋಣ. ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ದೇಶಕ್ಕಾಗಿ ಆಡುತ್ತಿರುವ ರಾಜನೀವನೇ. ಆಡಲಿಕ್ಕೆ ಬಂದೇ ಬರುವ ನೂರ ಹೊಡೆವ ದೇವರನ್ನು ಮೆಚ್ಚಿಸಿದಂತ ಧೀರನೊಬ್ಬನೇ. ಸೋತಾಗಲು ಕುಗ್ಗದೆ ನಿಂತಿರುವ ಗೆಲುವಿಂದ ಪ್ರೀತಿಯ ಬೆಳೆಸಿರುವ ಎದುರಿಗೆ ಸಿಕ್ಸ್ ಹೊಡೆದ ಕ್ಷಣವೇ ಕಣ್ಣೀರಿನ ಕತೆಗಳೇ ಹೇಳುತ್ತಿವೆ. ವಿರಾಟನು ಎಲ್ಲಿದ್ದರೂ ಮಹಾರಾಜನೇ ತಾನೇ, ಮಹಾರಾಜನೇ ತಾನೇ. ಕೊಹ್ಲಿ ಜೀವಾ ಜೀವಾ ನಮ್ ಕೊಹ್ಲಿ ಜೀವ ಇವರು. ನಮ್ಮ ನಾಡ ಕಣ್ಣಾಗೋ ಸ್ವರದಾರ. ಈ ವಿಡಿಯೋನ ಎಲ್ಲ ವಿರಾಟ್ ಕೊಹ್ಲಿ ಫ್ಯಾನಿಗೂ ಶೇರ್ ಮಾಡಿ. ಆಟಿಟ್ಯೂಡ್ ಅನ್ನೋದು ಹೇಗಿರ್ಬೇಕು ಗೊತ್ತಾ? ಈ ವಿಡಿಯೋ ನೋಡಿ. ಇಷ್ಟು ಶೇಕ್ ಆಗ್ಬಾರ್ದು, ಆ ರೇಂಜ್ ಅಲ್ಲಿ ಇರ್ಬೇಕು ಅಣ್ಣ. ಫಸ್ಟ್ ನೋಡಿ, ಇದ್ರ ಬಗ್ಗೆನೆ ನಾನು ಮಾತಾಡ್ತಾ ಇದ್ದಿದ್ದು. ಕುಂಭಮೇಳದಲ್ಲಿ RCB ಅಭಿಮಾನಿ ಹೋಗಿ ಆ ಒಂದು ಟಿ ಶರ್ಟ್ ನ ಗಂಗೆಯಲ್ಲಿ RCB ಎಂತೆಂತ ಫ್ಯಾನ್ ಹೊಂದಿದೆ ಗುರು. RCB ನೇ ಗ್ರೇಟ್. ಡಿಪ್ ಮಾಡ್ತಾರೋ ಅವ್ರದ್ದು ಏನ್ ಹೇಳ್ತೀರಾ, ಪಾಪ ಎಲ್ಲ ವಿನಾಶ ಆಗೋಗುತ್ತೆ ಅಂತ ಮಾತಾಡ್ತಾ ಇದ್ವಲ್ಲ. RCB ಕೂಡ ಒಂಥರ ಹೊಸ ಅಧ್ಯಾಯ ಶುರುವಾಗಿದೆ. ಹಳೆ 17 ಸೀಸನ್ ಏನೇನು ಒಂದ್ ಸ್ವಲ್ಪ ಅಂಟ್ಕೊಂಡಿತ್ತಲ್ಲ ಪಾಪ, ಅದೆಲ್ಲ ಟಾಟಾ ಹೇಳಿದೆ ಈ ಒಂದು ಸೀನಿಂದ ಅಂತ ನನಗನ್ನಿಸ್ತಾ ಇದೆ. 18ನೇ ವರ್ಷ. It's a Royal Challenger, Bangalore, who have won their first ever IPL trophy after the long wait of 18 years. Holy RCB ಸತಿ ಕಪ್ ನಮ್ದು ಆಗೋಯ್ತು ಗುರು. This is not just a win. This is a statement to every fan who never gave up. This is yours. RCB win, victory. ಸಿನಿಮಾ, ಅಬ್ಸಲ್ಯೂಟ್ ಸಿನಿಮಾ. RCB ಹಾಗೂ ಲಕ್ನೋ ನಡುವಿನ ಮ್ಯಾಚ್ ಯಾವುದೇ ಸಿನಿಮಾಗಿಂತ ಕಡಿಮೆ ಇರಲಿಲ್ಲ. ಅದರಲ್ಲಿ ಎಲ್ಲವೂ ಇತ್ತು, ಥ್ರಿಲ್ಲಿಂಗ್ ಇತ್ತು, ಕ್ಲೈಮ್ಯಾಕ್ಸ್ ಇತ್ತು, ಎಲ್ಲವೂ ಇತ್ತು. 227 ಎನ್ನುವಂತ ದೊಡ್ಡ ಟಾರ್ಗೆಟ್ ಅನ್ನು ನೀಡಿದಾಗ RCB ಅಭಿಮಾನಿಗಳಿಗೆ ದೊಡ್ಡ ಮಟ್ಟದ ನಿರಾಸೆ ಆಗಿತ್ತು. RCBಗೆ ಇಷ್ಟು ದೊಡ್ಡ ಟಾರ್ಗೆಟ್ ಅನ್ನ ಚೇಸ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಿಂದಿನ ಮ್ಯಾಚ್ ನಲ್ಲೂ ಕೂಡ ಇನ್ನೇನೋ ವಿನ್ ಆಗ್ತಾರೆ ಅನ್ನುವಾಗ ಸೋತಿದ್ರು. ಹೀಗಾಗಿ ಈ ಮ್ಯಾಚ್ ನಲ್ಲಿ ಕ್ರೂಷಿಯಲ್ ಆದ ಮ್ಯಾಚ್. 227 ಎನ್ನುವಂಥದ್ದು ದೊಡ್ಡ ಮಟ್ಟದ ಟಾರ್ಗೆಟ್. ಆ ಟಾರ್ಗೆಟ್ ಅನ್ನ ಚೇಸ್ ಮಾಡೋದಕ್ಕೆ ಕಷ್ಟ ಆಗಬಹುದು ಅಂತ RCB ಅಭಿಮಾನಿಗಳು ಅಂದುಕೊಂಡಿದ್ರು. ಆದ್ರೆ ಅದನ್ನೆಲ್ಲ ಸುಳ್ಳು ಮಾಡಿ ಗೆದ್ದಾಗಿದೆ. ಈ ಸಲ ಕಪ್ ನಮ್ದೆ ಅಷ್ಟೇ. ಶುಭರಾತ್ರಿ.